ಶ್ರೀಯುತ ವನದುರ್ಗಿ ಕಾಜರಳ್ಳಿ ಅಮ್ಮನವರ ಮಾರಿ ಪೂಜೆ ಇದೇ ಬರುವ 27ರಂದು ಆದಿತ್ಯವಾರ. ಎಲ್ಲ ಭಕ್ತಾದಿಗಳು ಸಹಕಾರಗೊಳ್ಳಬೇಕು ಹಾಗೂ ದೇವರ ಪಾತ್ರಕ್ಕೆ ಸೇರಬೇಕಂತೇಳಿ ನಮ್ಮ ಮುಕ್ತೇಶ್ವರಾದಂಥ ನಿರಂಜನ ಹೆಗಡೆಯವರು ಹಾಗೂ ದೇವಸ್ಥಾನ ಸಂಬಂಧಪಟ್ಟಂಥ ವ್ಯಕ್ತಿಗಳೆಲ್ಲರೂ ಶ್ರೀ ದುರ್ಗಾ ಪರಮೇಶ್ವರಿ ಕಾಜರಳ್ಳಿ ಅಮ್ಮನವರು ಅವರ ಸನ್ನಿಧಾನದಲ್ಲಿ ನಾಡಿದಿಗೆ 27ಕ್ಕೆ ಆದಿತ್ಯವಾರದಂದು ಮಾರಿ ಪೂಜೆ ಇರುತ್ತದೆ. ಎಲ್ಲ ಭಕ್ತಾದಿಗಳು ಬರಬೇಕಂತೇಳಿ ನಾವು ಎಲ್ಲರ ಪರವಾಗಿಯೂ ನಮ್ಮ ಅಂಬೇಡ್ಕರ್ ಅಭಿಮಾನಿ ಬಳಗದವರೆಂದು ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿಯೂ ನಾನು ಶುಭ ಕೋರುತ್ತಿದ್ದೇನೆ. ಅದೇ ರೀತಿಯಲ್ಲಿ ಒಂದೆರಡು ತಾಯಿಯ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ತಾಯಿ ದಿನ ಬೆಳಗ್ಗೆ ಆದ ಕೂಡಲೇ ಮಾನವರಂತ ಜೀವಿಗಳು ಅಂತ ಹೇಳಿದರೆ ಎಲ್ಲ ಜೀವಿಗಳು ಬರ್ತದೆ. ಮರ, ಗಿಡ, ಪಕ್ಷಿ, ಪ್ರಾಣಿ, ಮನುಷ್ಯರು ಪ್ರತಿಯೊಬ್ಬರು ತಾಯಿಯಲ್ಲಿ ಬೇಡಿಕೊಳ್ಳುವುದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು. ತಾಯಿಗೆ ಪ್ರತಿದಿನ ತಾಯಿಗೆ ಕಷ್ಟ ಇರ್ತದೆ. ಆದರೆ ವರ್ಷಕ್ಕೆ ಒಮ್ಮೆ ನಾವು ಭಕ್ತಾದಿಗಳು ಜೀವಿಗಳು ನಾವು ವರ್ಷಕ್ಕೊಮ್ಮೆ ತಾಯಿಯನ್ನು ಸಂತೋಷ ಪಡಿಸುವಂಥದ್ದು. ಏನಂತ ಹೇಳಿದ್ರೆ, ವರ್ಷ ಇಡೀ ನಮ್ಮನ್ನು ಕಷ್ಟವನ್ನು ನೋಡುವುದೇ ಆ ತಾಯಿಗೆ ಆಗ್ತದೆ. ಆದರೆ ನಾವು ವರ್ಷಕ್ಕೆ ಒಮ್ಮೆ ಎಲ್ಲ ತಾಯಿಯಂದಿರಿಗೂ ಏನಾದರೂ ಒಂದು ಹಬ್ಬದ ರೀತಿಯಲ್ಲಿ ಮಾಡಿ ತಾಯಿಗೆ ಸಂತೋಷವನ್ನು ಪಡಿಸುವಂಥದ್ದು. ಅದೇ ರೀತಿಯಲ್ಲಿ ಎಲ್ಲರೂ ನಮ್ಮ ಇಡೀ ದೇಶದವರು ತಾಯಿಯ ವನದುರ್ಗಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು, ಪ್ರತಿ ಜೀವಿಗಳಿಗೂ ಬೇಕು. ಹಾಗಾಗಿ ಇದೇ ಬರುವ ಆದಿತ್ಯವಾರದಂದು ಇರಲಿಕ್ಕಿದೆ. ತಾಯಿಯ ಪಾತ್ರಕ್ಕೆ ಎಲ್ಲರೂ ಬರಬೇಕಂತೇಳಿ ನಾನು ಎಲ್ಲ ಮಾನವ ಜೀವಿಗಳಿಗೆ ಎಲ್ಲರ ಪರವಾಗಿ ನಾನು ಶುಭ ಕೋರುತ್ತೇನೆ. ಯಾಕಂತ ಹೇಳಿದರೆ, ತಾಯಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಹಾಗೂ ತಾಯಿಗೆ ಸಂತೋಷಪಡಿಸಬೇಕು ಅಂಥೇಳಿ. ತಾಯಿ ದಿನ ನಮ್ಮನ್ನು ಯಾವುದಾದ್ರೂ ಕಷ್ಟದಲ್ಲಿ ಹೋಗಿ ಕೇಳುವಂಥದ್ದು, ತಾಯಿಯಲ್ಲಿ ನಾನು ಪರಿಹಾರ ಮಾಡು ಅಂತೇಳಿ. ಎಲ್ಲವನ್ನು ತಾಯಿಗೆ ಒಂದು ದಿನವೂ ಪ್ರತಿಯೊಬ್ಬರಿಗೂ ಕಷ್ಟವನ್ನೇ ಸರಿ ಮಾಡುವುದು ಆಗುತ್ತದೆ. ಆದರೆ ತಾಯಿ ಕಷ್ಟ ವರ್ಷಕ್ಕೆ ಒಮ್ಮೆ ಆದರೂ ನಾವು ಎಲ್ಲರೂ ಕೂತುಕೊಂಡು ಆ ದೇವರನ್ನು ಧ್ಯಾನಿಸುತ್ತಾ ಅಲ್ಲಿ ನಡೆಯುವ ಜಾತ್ರೆಯನ್ನು ಚೆಂದಗೊಳಿಸಿದರೆ ಅದೇ ತಾಯಿಗೆ ಸಂತೋಷ ಆಗುವಂಥದ್ದು. ಅದೇ ರೀತಿಯಲ್ಲಿ ನಾವು ಎಲ್ಲ ಭಕ್ತಾದಿ ಬಂದವರಿಗೆ ಇದೇ ಬರುವ ಆದಿತ್ಯವಾರ 27ರಂದು ವನದುರ್ಗಿ ಕಾಜರಳ್ಳಿ ದೇವಸ್ಥಾನದಲ್ಲಿ ಮಾರಿ ಪೂಜೆ ಇದೆ. ಎಲ್ಲರೂ ಸಹಕರಿಸಬೇಕಂತೇಳಿ ಹೇಳುತ್ತಾ ತಾಯಿಗೆ ತಾಯಿಗೆ ಶುಭ ಕೋರುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.